ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಪುಣ್ಯ ಸ್ಮರಣೆ ಆಚರಣೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಪುಣ್ಯ ಸ್ಮರಣೆಯನ್ನ ಆಚರಿಸಲಾಯಿತು. ಚಳ್ಳಕೆರೆ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಭೀಮನಕೆರೆ ಶಿವಮೂರ್ತಿ ಅವರು, ದಲಿತರ ಗುಡಿಸಲುಗಳಲ್ಲಿ ಹೋರಾಟದ ಹಣತೆಯನ್ನ ಹಚ್ಚಿದ್ದೇನೆ, ಅದನ್ನ ಆರದಂತೆ ನೋಡಿಕೊಳ್ಳಿ ಎಂಬ ಪ್ರೊಫೆಸರ್ ಕೃಷ್ಣಪ್ಪ ಅವರ ಸಂದೇಶವು ಇಂದಿಗೂ ಸಮಾಜಕ್ಕೆ ದಿಕ್ಕು ತೋರಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಜಿಲ್ಲಾಧ್ಯಕ್ಷ ಪ್ರಕಾಶ್, ವಕೀಲ ಪರಮೇಶ್, ಗಂಗಾಧರ್, ಮಂಜುನಾಥ್, ಲೋಕೇಶ್, ವನ್ನುರಾಬಿ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಅಂತ್ಯದಲ್ಲಿ ಜೈ ಭೀಮ್, ಜೈ ಸಂವಿಧಾನ, ಜೈ ಕೃಷ್ಣಪ್ಪ ಎಂಬ ಘೋಷಣೆಗಳು ಮೊಳಗಿದವು. ಬಂಧುಗಳೇ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಮರಣೆಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮೊಳಕಾಲ್ಮೂರಿನ ಮರಳಹಳ್ಳಿ ಗ್ರಾಮದ ಯುವ ವಕೀಲರು, ಚಿಂತಕರು ಆಗಿರುವಂಥ ಪರಮೇಶ್ ಮೌರ್ಯರವರೇ ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಎನ್ ಪ್ರಕಾಶ್ ಅವರೇ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರುವಂಥ ವರುಣ್ ಮಂಜೂರವರೇ ಹಾಗೂ ರಘುರಂಗೆರೆ ಗ್ರಾಮದ ಗಂಗಾಧರ್ ಅವರೇ, ವೆಂಕಟೇಶ್ ಅವರೇ, ವನ್ನೂರು ಬೀರವರೇ, ಪಾತಮ್ಮನವರೇ ಹಾಗೂ ಈ ವೇದಿಕೆ ಭಾಗವಹಿಸಿದಂಥ ಎಲ್ಲ ಮುಖಂಡರುಗಳೇ, ಬಂಧುಗಳೇ, ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 29ನೇ ಸ್ಮರಣೆಯ ದಿನಾಚರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಬಣ ಹಾಗೂ ದಲಿತ ವಿಮೋಚನಾ ಮಾನವ ಹಕ್ಕುಗಳ ವೇದಿಕೆ ಕರ್ನಾಟಕ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸ್ಮರಣೆ ದಿನಾಚರಣೆಯನ್ನು ಮಾಡ್ತಾಯಿದ್ವಿ. ಬಂಧುಗಳೇ, ಬಿ ಕೃಷ್ಣಪ್ಪನವರು 1974ರಲ್ಲಿ ಎಡಪಂಕ್ತಿಯ ಧೋರಣೆ ಚಿಂತಕರನ್ನ ಒಗ್ಗೂಡಿಸಿಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿ ಕರ್ನಾಟಕದ ಅಲ್ಲಿರ್ತಕ್ಕಂಥ ಎಲ್ಲ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಕೆಲಸವನ್ನು ಮಾಡಿದರು. ಎಲ್ಲಿ ಹೆಚ್ಚು ಭೂಮಿ ಹೋರಾಟಗಳನ್ನು ಹಮ್ಮಿಕೊಂಡರು. ಈ ಭೂಮಿ ಹೋರಾಟದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ, ಆಗಿನ ಸರ್ಕಾರ ರಾಮಕೃಷ್ಣ ಹೆಗಡೆ ಸರ್ಕಾರ SPTCL ಅಂತ ಕಾಯ್ದೆಯನ್ನು ತಂದು ಏನು ದಲಿತರಿಗೆ ಹಿಂದೆ ದರಖಾಸ್ತಿಗೆ ಬಂದಂಥ ಭೂಮಿಗಳನ್ನು ವಾಪಸ್ಸು ಮೂಲ ಮುಂಜೂರುದಾರಿಗೆ ಕೊಡಬೇಕಂತ ಒಂದು ಕಾಯ್ದೆಯನ್ನು ಈ ಚಳುವಳಿಯ ಪರಿಣಾಮವಾಗಿ ಮಾಡಿದರು. ಇದಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಭಾಳ ಮುಖ್ಯವಾಗ್ತಾರೆ. ಹಾಗೆ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ, ಶೋಷಿತರ ಮೇಲೆ, ಮಹಿಳೆಯರ ಮೇಲೆ ಎಲ್ಲಿ ಅತ್ಯಾಚಾರ, ಅನ್ಯಾಯ ಆದರೂ ಕೂಡ ಅಲ್ಲಿ ಹೋರಾಟಗಳನ್ನು ರೂಪಿಸಿಕೊಂಡ್ರು. ಹಲವಾರು ಹೋರಾಟಗಳನ್ನು ಮಾಡಿ ಈ ಒಂದು ಕ್ರಾಂತಿಯನ್ನು ಈ ರಾಜ್ಯದಲ್ಲಿ ಮಾಡಿದರು. ಅದಕ್ಕಾಗಿ ಇವರು ಕರ್ನಾಟಕದಲ್ಲಿ ಅಂಬೇಡ್ಕರನ್ನು ಪರಿಚಯಿಸಿದಂಥ ಮಹಾನ್ ವ್ಯಕ್ತಿ ಇವರು. ಅಂಬೇಡ್ಕರ್ ಅಂದರೆ ಗೊತ್ತಿರಲಿಲ್ಲ ಈ ದಲಿತ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ. ಅಂಬೇಡ್ಕರ್ ಅವರ ಚಿಂತನೆಗಳು, ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಈ ಕರ್ನಾಟಕಕ್ಕೆ ಅವರು ಪರಿಚಯಿಸಿದರು. ಹಾಗಾಗಿ ಇವರನ್ನು ಕರ್ನಾಟಕದ ಅಂಬೇಡ್ಕರ್ ಅಂತ ಬಿರುದನ್ನು ಪಡೆದಿರ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕೃಷ್ಣಪ್ಪಾಜಿ, ಜೈ ಕಾಂಶಿರಾಮ್.